ಶ್ರೀರಾಮುಲು ಸುದ್ದಿಗೋಷ್ಠಿ ಕೂಡ ನಡೆಸ್ತಾರೆ. ಬಳ್ಳಾರಿಯ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ವರಿಷ್ಠರಿಂದ ರಾಮುಲುಗೆ ಸೂಚನೆ ಕೂಡ ಬಂದಿದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತೆ ಮಾತನಾಡಬಾರದು ಅಂತ ಸೂಚನೆ ಬಂದಿದೆ. ಬಳ್ಳಾರಿಯ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಶ್ರೀರಾಮುಲು ಸುದ್ದಿಗೋಷ್ಠಿ. ರಾಮುಲು ರೆಡ್ಡಿ ಲಡಾಯಿಯ ನಡುವೆ ಶ್ರೀರಾಮುಲು ಪಕ್ಷವನ್ನೇ ತೊರೆತಾರಾ ಅನ್ನೋದ್ರ ಬಗ್ಗೆ ವ್ಯಾಪಕ ಚರ್ಚೆಯಾಯಿತು. ಇದರ ಬೆನ್ನಲ್ಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತೆ ಮಾತನಾಡಬೇಡಿ ಎನ್ನುವ ಸೂಚನೆ ಬಿಜೆಪಿ ವರಿಷ್ಠರಿಂದ ಶ್ರೀರಾಮುಲುಗೆ ಬಂದಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವಿನಾಯಕ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಶ್ರೀರಾಮುಲು ಪಕ್ಷದಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟಿದ್ದಾರಾ? ಒಳಗಡೆ ಬಹಳಷ್ಟು ಅಸಮಾಧಾನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ವಿರುದ್ಧ ನಡೀತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ಏನು ಶ್ರೀರಾಮುಲು ಅವರ ನಿಲುವು, ಜೊತೆಗೆ ಇವತ್ತು ನಡೆಯಲಿರುವಂತಹ ಸುದ್ದಿಗೋಷ್ಠಿ ಎಷ್ಟು ಪ್ರಮುಖ ಆಗತ್ತೆ? ಖಂಡಿತ ಪ್ರತಿಭಾ, ಇವತ್ತು ನಡೆದಿರ್ತಕ್ಕಂತಹ ಸುದ್ದಿಗೋಷ್ಠಿ ನಿಜಕ್ಕೂ ಕೂಡ ಸಾಕಷ್ಟು ಅವರ ರಾಜಕೀಯ ಜೀವನದಲ್ಲಿ, ರಾಜಕೀಯ ತಿರುವಲ್ಲಿ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತದೆ. ಯಾಕಂದ್ರೆ 2023ರಲ್ಲಿ ಚುನಾವಣೆ, ವಿಧಾನಸಭಾ ಚುನಾವಣೆ ಬಂತು. ಆ ಸಂದರ್ಭದಲ್ಲಿ ಕೂಡ ರೆಡ್ಡಿ ಮತ್ತು ರಾಮುಲು ನಡುವೆ ಸಣ್ಣದಾಗಿ ಒಂದು ಕಿಡಿ ಹತ್ಕೊಳ್ಳುತ್ತೆ. ಯಾವ ವಿಚಾರಕ್ಕಾಗಿ ಅಂತಂದ್ರೆ ಅವರು ಕೆಆರ್ಪಿ ಪಕ್ಷಕ್ಕೆ ಅವರನ್ನ ಕರೆಯುವಂತ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಆ ಪಕ್ಷಕ್ಕೆ ಹೋಗೋದಿಲ್ಲ. ನಂತರದಲ್ಲಿ ಅವರನ್ನ ಸೋಲಿಸುವಂತಹ ತಂತ್ರಕ್ಕೆ ರೆಡ್ಡಿ ಅವರು ಹಿಂಬಾಗಿಲಿಂದ ಕೆಲಸ ಮಾಡಿದ್ರು ಅನ್ನೋದು ಕೂಡ ರಾಮುಲು ಅವರ ತಲೆಯಿರುವಂತದ್ದು. ಹೀಗಾಗಿ ಅದನ್ನ ಪದೇ ಪದೇಯಾಗಿ ಬಹಿರಂಗವಾಗಿ ಹೇಳ್ಕೊಳ್ತಾ ಬರ್ತಾ ಇದ್ರು. ಅಂದ್ರೆ ಅವರ ರೆಡ್ಡಿ ಅವರು ಕರೆದಿರ್ತಕ್ಕಂಥ ಯಾವುದೇ ಫಂಕ್ಷನ್ ಕೂಡ ಶ್ರೀರಾಮುಲು ಹೋಗ್ತಾ ಇರಲಿಲ್ಲ. ಹೀಗಾಗಿ ಬಹಿರಂಗವಾಗಿ ಅದು ಅಸಮಾಧಾನ ಕೂಡ ಹೋರಾಗ್ತಾ ಇತ್ತು. ಈಗ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ ಹೋದ್ರು ಕೂಡ, ನಿನ್ನೆ ಕೋರ್ ಕಮ್ಯುನಿಟಿಯಲ್ಲಿ ಕೂಡ ಏನು ನಡೆದಿರ್ತಕ್ಕಂಥ ವಿಚಾರವನ್ನು ಗಮನಿಸ್ತಲ್ಲ ಹೋದ್ರು ಕೂಡ ರಾಮುಲು ಅವರು ಕೂಡ ಬಹಿರಂಗವಾಗಿ ನಿನ್ನೆ TV9 ಮೂಲಕ ಅಳಲನ್ನು ತುಡ್ಕೊಂಡಿದ್ದಾರೆ. ಏನಂತಂದ್ರೆ ರಾಜಕೀಯವಾಗಿ ರಾಮುಲು ಅವರನ್ನ ಮುಗಿಸೋಕೋಸ್ಕರ ಜನಾರ್ದನ್ ರೆಡ್ಡಿ ಅವರು ಹಿಂಬಾಗಿಲಿಂದ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜಕೀಯವಾಗಿ ಮುಗಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಬಂದಿದ್ರು. ಇವತ್ತಿನ ನಿಲ್ವಲ್ಲಿ ಕೂಡ ಈಗಾಗಲೇ ಅಜ್ಞಾತ ಸ್ಥಳದಲ್ಲಿ ನಿನ್ನಿಂದ ಕೂಡ ಅವ್ರು ಯಾರ ಕೈಗೆ ಸಿಗ್ತಾ ಇರಲಿಲ್ಲ. ಅಜ್ಞಾತ ಸ್ಥಳದಲ್ಲಿ ಸದ್ಯ ಮಟ್ಟಿಗೆ ಇವತ್ತು ರಾಮುಲು ಅವರು ಮನೆಗೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ TV9 ವಾಚ್ ಮಾಡ್ಕೊಂಡು ಕೂತ್ಕೊಂಡಿರ್ಬೋದು. ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಪ್ರೆಸ್ ಮೀಟ್ ಬಳಿಕ ಅವ್ರು ಮಾತನಾಡುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಇದು ಯಾವ ರೀತಿ ಮಹತ್ವವನ್ನು ಪಡ್ಕೊಳ್ಳೋದು ಕಾದು ನೋಡೋಕ್ಕಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ವಿನಾಯಕ್ ತಮ್ಮ ಮಾಹಿತಿಗೆ.